ನಿಮ್ಮ ಸಹಪಾಠಿಯ ಬಗ್ಗೆ, ನಿಮ್ಮ ಸ್ನೇಹಿತನ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಸರ್ ನಾನು ಹೇಳೋದು ಲೈಕ್ ಇನ್ಸ್ಟೆಡ್ ಆಫ್ ಅವ್ನು ಬೇರೆ ಕಂಟ್ರಿಗೆ ಹೋಗಿದನೋ ಇಲ್ವಾ ಅದಕ್ಕಿಂತ ಅವ್ನು ಟೆಕ್ನಿಕಲ್ ಕ್ಲಾರಿಫೈ ಮಾಡಿದ್ರೆ ಐ ಥಿಂಕ್ ಇಟ್ ಇಸ್ ಬೆಟರ್ ಫಾರ್ ಎವ್ರಿಬಡಿ. ಬೇಗ ಇದು ಮುಗ್ದು ಹೋಗುತ್ತೆ. ಟೆಕ್ನಿಕಲ್ ಒಂದು ಕ್ಲಾರಿಫಿಕೇಶನ್ ಕೊಟ್ರೆ ಮಿಕ್ಕಿದೇನು ಲೈಕ್ ಅಂದ್ರೆ ಇಲ್ಲ ಅನ್ಕೋತೀನಿ. ಬಿಕಾಸ್ ನಾನು ಐ ಎಮ್ ಫ್ರಮ್ ಅ ರಿಸರ್ಚ್ ಬ್ಯಾಕ್ ಗ್ರೌಂಡ್. ನನ್ನ ಬ್ಯಾಕ್ ಗ್ರೌಂಡ್ ಬಂದಿರೋದೇ ಮೆಕ್ಯಾನಿಕಲ್ ಅಂಡ್ ಏರೋಸ್ಪೇಸ್. ಓಕೆ, ಸೊ ಐ ಕ್ಯಾನ್ ಟಾಕ್ ವಿತ್ ಹಿಮ್ ಟೆಕ್ನಿಕಲಿ. ಇವಾಗ ಎಲ್ಲರೂ ನಾನ್ ನೋಡ್ದಂಗೆ ನನ್ನ ಫ್ರೆಂಡ್ಸ್ ಅಷ್ಟೇ, ದೇ ವಿಲ್ ಲೈಕ್ ಟೆಕ್ನಿಕಲ್ ಆಗಿ ಮಾತಾಡ್ ನೀನು, ವೈ ಡೋಂಟ್ ಯು ಗೆಟ್ ಟೆಕ್ನಿಕಲ್ ವಿತ್ ಹಿಮ್? ಓಕೆ, ಎನಿಥಿಂಗ್ ಯು ವಾಂಟ್ ಟು ಆಸ್ಕ್? ನೀವೇನಾದ್ರೂ ಕೇಳಬೇಕಾ ಅವ್ರಿಗೆ ಅಥವಾ ಅವ್ರ ಜೊತೆ ಮಾತಾಡಬೇಕಾ? ಸರ್ ಓಕೆ, ನಾನು ಪ್ರತಾಪ್ ಜೊತೆ ಮಾತಾಡ್ತಿದ್ದೀನ. ತುಂಬಾ ಸಮಯ ಸ್ವಲ್ಪ ಕಮ್ಮಿ ಇದೆ, ಪಟ್ ಪಟ್ ಅಂತ ಮುಗಿಸಿ. ಓಕೆ, ಪ್ರತಾಪ್ ನಮಸ್ಕಾರ, ಹೇಳಿ. ಸೊ ನಾನು ಏರೋಸ್ಪೇಸ್ ಸ್ಟೂಡೆಂಟೇ. ಸೊ ನನಗಿರೋ ಕ್ವೆಶನ್ಸ್ ಬೇಸಿಕ್ ಕ್ವೆಶನ್ಸ್ ನಾನು ಇದು ಮಾಡ್ತೀನಿ. ಸೊ ಅದಕ್ಕೆ ನೀನ್ ಕ್ಲಾರಿಫಿಕೇಶನ್ಸ್ ಕೊಟ್ಬಿಡು ಸಾಕು. ಸೊ ನಿಮ್ದು ಡ್ರೋನ್ ಟೇಕ್ ಆಫ್ ಆದಾಗ ಯು ಡಿಸ್ಕ್ರೈಬ್ ಇಟ್ ಇನ್ DH ಮೆಕ್ಯಾನಿಸಮ್ ಯೂಸ್ ಮಾಡ್ತೀಯಾ. ಸೊ ನೀನ್ ಮೇಲ್ ಹೋಗ್ತಾ ಹೋಗ್ತಾ ಇಟ್ ವಿಲ್ ಹ್ಯಾವ್ ಸರ್ಟನ್ ಥಿಂಗ್ ನೋನ್ ಆಸ್ ಲಿಫ್ಟ್ ಅಂಡ್ ಡ್ರ್ಯಾಗ್ ಇಂಡ್ಯೂಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ವಿಸ್ಕಾಸಿಟಿ ಬರುತ್ತೆ. ಅದನ್ನ ನೀನ್ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀಯಾ? ಅದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ನೀನ್ ಹೇಳ್ತಿರೋದು ನಿನ್ ಪೇಲೋಡ್ ನಿನ್ ಮೇಲ್ ಹೋಗ್ತಾ ಹೋಗ್ತಾ ಲಿಫ್ಟ್ ಮತ್ತೆ ಡ್ರ್ಯಾಗ್ ನೀನ್ ಕ್ಯಾಲ್ಕುಲೇಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀನ್ ಏನ್ ಹೇಳ್ತಿದ್ಯೋ ಅದನ್ನ ಸಬ್ಸ್ಟಾನ್ಶಿಯೇಟ್ ಮಾಡಕ್ಕೆ ಆಗಲ್ಲ. ಇನ್ನೋವೇಷನ್ ಇದ್ದಿದ್ರೆ ನೀನ್ ಯಾಕೆ ಪೇಪರ್ ಬರ್ದಿಲ್ಲ ಇದುವರೆಗೂ? ಯಾಕೆ ಪೇಪರ್ ಬರ್ದಿಲ್ಲ? ನೀನ್ ಯಾಕೆ ನಿನ್ ಹೆಸರು ಇದ್ ಮಾಡಿದ್ರೆ ನನ್ಗೆ ಯಾಕೆ ಸೈಟೇಷನ್ ಸಿಕ್ತಿಲ್ಲ? ಸೊ ಇದ್ರ ಬಗ್ಗೆ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡು ನಂಗೆ. ಖಂಡಿತ ಅದ್ರ ರಿಗಾರ್ಡಿಂಗ್ ನಾನು ಪೇಪರ್ ಬರೀಬೇಕೋ ಬೇಡೋ, ಬಿಕಾಸ್ ನಾನು ಅದನ್ನ ಇನ್ನ ರಿಜಿಸ್ಟರ್ ಮಾಡಿಸಿಲ್ಲ ಸರ್. ಅಲ್ಲ ಅವರು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಕೇಳ್ತಾ ಇಲ್ಲ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನಾನು ಅದನ್ನ ರಿಜಿಸ್ಟರ್ ಮಾಡಿಸಿಲ್ಲ ಇದುವರೆಗೂ. ಐ ವಾಂಟೆಡ್ ಟು ಮುಂದೆ ನಾನು ಬರೀಬೇಕಂತ ಅಂತಿದ್ದೀನಿ. ಯಾವಾಗ ಅಂದ್ರೆ ಕಂಪ್ಲೀಟ್ ಅದ್ರ ಮೇಲೆ ನಾನು ತಿಳ್ಕೊಂಡು ಕಂಪ್ಲೀಟ್ ಆ ವರ್ಕ್ನ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಐ ವಾಂಟೆಡ್ ಟು ರೈಟ್ ರಿಸರ್ಚ್ ಪೇಪರ್ಸ್ ಆನ್ ದೆಮ್. ಕಂಪ್ಲೀಟ್ಲಿ ನಾನು ಬರೆದು ನಾನು ಅದನ್ನು ಸಬ್ಮಿಟ್ ಮಾಡ್ತೀನಿ. ಒಂದಲ್ಲ ಒಂದು ಇಂಟರ್ನ್ಯಾಷನಲ್ ಜರ್ನಲಲ್ಲಿ, ಬೇಕಾದಂಥ ಇಂಟರ್ನ್ಯಾಷನಲ್ ಜರ್ನಲ್ ಕೂಡ ಅದನ್ನು ನಾನು ಪಬ್ಲಿಷ್ ಮಾಡೋಕ್ಕೂ ಕೂಡ ನಾನು ರೆಡಿ ಇದ್ದೀನಿ. ಓಕೆ, ಬಟ್ ರಿಸರ್ಚ್ ನೀನ್ ಡ್ರೋನ್ ರಿಜಿಸ್ಟರ್ ಆಗೋದಕ್ಕೂ ನೀನ್ ನಾವೆಲ್ಟಿ ಬರೆಯೋದಕ್ಕೂ ಸಂಬಂಧನೇ ಇಲ್ವಲ್ಲ? ಅದು ನಿಮಗೆ ಸಂಬಂಧ ಇಲ್ದಿರ್ಬೋದು ದರ್ಶನ್. ಫಾರ್ ಎಕ್ಸಾಂಪಲ್, ನನಗೆ ನನ್ನ ಜೀವನದಲ್ಲಿ ಸರ್ಟೈನ್ ನಾನು ಒಂದಷ್ಟು ಪಾಲಿಸೀಸ್ ಇಟ್ಕೊಂಡಿದ್ದೀನಿ, ನನ್ನದೇ ಆದಂಥ ಒಂದು ರೂಪರೇಷೆ ಇಟ್ಕೊಂಡಿದ್ದೀನಿ. ಅದ್ರ ಮುಖಾಂತರನೇ ನಾನು ಫಾಲೋ ಮಾಡೋದು ಮಿಸ್ಟರ್ ದರ್ಶನ್ ಅವರೇ. ಟೆಕ್ನಿಕಲ್, ಐ ಆಮ್ ಜಸ್ಟ್ ಟಾಕಿಂಗ್ ಟೆಕ್ನಿಕಲ್, ಐ ಆಮ್ ನಾಟ್ ಗೆಟಿಂಗ್ ಪರ್ಸನಲ್ ಆಗ್ತಿಲ್ಲ. ಇಲ್ಲ ದರ್ಶನ್ ಅವರೇ, ಟಾಕಿಂಗ್ ಟೆಕ್ನಿಕಲ್. ಹೌದು ದರ್ಶನ್ ಅವರೇ, ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಯಾವಾಗ ಮಾಡಬೇಕು ಅನ್ಕೊಂಡಿದ್ದೀನಿ, ಐ ಹ್ಯಾವ್ ಪ್ಲಾನ್ಸ್ ರಿಗಾರ್ಡಿಂಗ್ ದಟ್. ಅವಾಗಲೇ ನಾನು ಮಾಡೋದು. ಈ ಕ್ವಶನ್ ಸರಿ ದರ್ಶನ್ ಅವರೇ, ಲೆಟ್ ಮಿ ಕಂಪ್ಲೀಟ್ ನಾನು ಹೇಳ್ತಾ ಇರೋದು ಕೇಳಿಸ್ಕೊಡಿ. ಈಗ ಕ್ವಶನ್ ಇದ್ದಿರೋದು ನಾನು ಡ್ರೋನ್ಸ್ ಮಾಡಿದ್ದೀನಾ ಇಲ್ವಾ, ಅಂಡ್ ಆಲ್ಸೋ ಲೈಕ್ ನಾನು ಕಾಂಪಿಟೇಷನ್ ಭಾಗವಹಿಸಿದ್ದೀನಾ ಇಲ್ವಾ, ಅಂಡ್ ಆಲ್ಸೋ ಅಲ್ಲಿ ಅವಾರ್ಡ್ ಗೆದ್ದಿದ್ದೀನಾ ಇಲ್ವಾ, ಅದ್ರ ರಿಗಾರ್ಡಿಂಗ್ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ದರ್ಶನ್ ಅವರೇ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅನ್ಕೋತೀನಿ. ಐ ಆಮ್ ಅ ರಿಸರ್ಚರ್. ನನ್ ರಿಸರ್ಚ್ ಬಗ್ಗೆ ಯಾರಾದ್ರೂ ಯಾವಾಗ ಕೇಳಿದ್ರು ನಾನು ಹೇಳ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿಂದ ಅಲ್ಲಿವರೆಗೂ. ನಾನು ನಿಮ್ಗೆ ಬೇಸಿಕ್ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ನಿನ್ ಪೇಲೋಡ್ ಲಿಫ್ಟ್ ಆದಾಗ ಎಷ್ಟು ನಿಮ್ಗೆ ಲಿಫ್ಟ್ ಎಷ್ಟಾಯ್ತು, ಡ್ರ್ಯಾಗ್ ಎಷ್ಟು ಬಂತು ಅಷ್ಟೇ ಕೇಳ್ತಾ ಇರೋದು. ನೀನ್ ರಿಸರ್ಚ್ ಮಾಡೇ ಇರ್ತೀಯ, ನೀನ್ ಟ್ರಯಲ್ಸ್ ರನ್ ಮಾಡೇ ಇರ್ತೀಯ. ಹೇಗೆ ನೀನು ರಿಸರ್ಚ್ ಆಫ್ ಕೋರ್ಸ್ ಮಿಸ್ಟರ್ ದರ್ಶನ್, ನೀವ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಗೊತ್ತಿಲ್ಲ. ಐ ಬಿಲ್ಡ್ ಸೋ ಮೆನಿ ಡ್ರೋನ್ಸ್. ಒಂದು ಕ್ವಾಡ್ ಇಂದ ಹಿಡಿದು ಡ್ರೋನ್ಸ್ ಲಿಫ್ಟ್ ಆಗುತ್ತಲ್ವಾ, ಡ್ರೋನ್ಸ್ ಕ್ವಾಡ್ ಇಂದ ಹಿಡಿದು ಎಕ್ಸಾದಿಂದ ಹಿಡಿದು ಲಿಫ್ಟ್ ಹೇಳು, ಕ್ವಾಡ್ ಇಂದ ಹಿಡಿದು ಎಕ್ಸಾದಿಂದ ಹಿಡಿದು ಆಕ್ಟಾದಿಂದ ಹಿಡಿದು ಐ ಬಿಲ್ಡ್ ಸೋ ಮೆನಿ ಡ್ರೋನ್ಸ್. ಒಂದೊಂದಕ್ಕೂ ಥ್ರಸ್ಟ್ ವೇರಿಯೇಷನ್ ಆಗುತ್ತೆ. ಒಂದೊಂದಕ್ಕೂ ನಾವು ಯೂಸ್ ಮಾಡುವಂತ ESC ಆಗಿರ್ಬೋದು, ಮಗದೊಂದಾಗಿರ್ಬೋದು, ಮೈಕ್ರೋ ಕಂಟ್ರೋಲರ್ ಆಗಿರ್ಬೋದು, ಅದ್ರದ್ದು ಲೈಕ್ ವೇರಿ ಆಗ್ತಾ ಹೋಗುತ್ತೆ. ಮೈಕ್ರೋ ಕಂಟ್ರೋಲರ್ ಪ್ರೋಗ್ರಾಮಿಂಗ್ ನೀನ್ ಹೇಗ್ ಮಾಡಿದೆ? ಮೈಕ್ರೋ ಕಂಟ್ರೋಲರ್ದು ಪ್ರೋಗ್ರಾಮಿಂಗ್ ಹೇಗೆ ಬರುತ್ತೆ? ಸೂಪರ್ ಕಂಪ್ಯೂಟರ್ ಯೂಸ್ ಮಾಡಿದೆ. ಸೂಪರ್ ಕಂಪ್ಯೂಟರ್ ನೋಟ್ಸ್ ಇತ್ತು ಕ್ಯಾಲ್ಕುಲೇಷನ್ಸ್ ಅಲ್ಲಿ. ಸೂಪರ್ ಕಂಪ್ಯೂಟರ್ ಯೂಸ್ ಮಾಡಿದೆ. ದರ್ಶನ್ ಅವರೇ, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಲೆಟ್ ಮಿ ಕಂಪ್ಲೀಟ್ ಮೈ ಆನ್ಸರ್. ಒಂದು ಕ್ವಶನ್ ಕೇಳಿದ್ಮೇಲೆ ಕಂಪ್ಲೀಟ್ ಮಾಡಕ್ ಬಿಡಿ. ವಾಟ್ ಐ ಆಮ್ ಟೆಲಿಂಗ್ ಇಸ್, ನಾನು ಏನು ಹೇಳ್ತೀನಿ. ನಾನು ಪೈಥಾನ್ ಬಗ್ಗೆ ಒಂದಷ್ಟು ಪೈಥಾನ್ ನಾನು ಕಲ್ತ್ಕೊಂಡಿದ್ದೀನಿ ಸ್ವಲ್ಪ, ರೋಬೋಟಿಕ್ಸ್ ರಿಲೇಟೆಡ್.
ಯಾ ಅಂಡ್ ಆಲ್ಸೋ ಸ್ವಲ್ಪ ಐ ಲರ್ನ್ ಆಲ್ಸೋ ಲೈಕ್ ಆರ್ಡಿನೋ ರಿಲೇಟೆಡ್ ಒಂದಷ್ಟು ಪ್ರೋಗ್ರಾಮಿಂಗ್ ಕಲ್ತ್ಕೊಂಡಿದ್ದೇನೆ. ಅಲ್ಲ, ಯಾವ್ದ್ರಲ್ಲಿ ಮಾಡಿದೆ ಪ್ರೋಗ್ರಾಮಿಂಗ್ ನ? ನಾನು ಇನಿಷಿಯಲ್ ಡೇಲಿ ಆರ್ಡಿನೋ ಯೂಸ್ ಮಾಡಿದೆ. ಪ್ರೋಗ್ರಾಮಿಂಗ್ ಯಾವ್ದ್ರಲ್ಲಿ ಬರ್ದೆ ನೀನು? ಇನಿಷಿಯಲ್ ಡೇಸ್ ಅಲ್ಲಿ ನಾನು ಪ್ರೋಗ್ರಾಮಿಂಗ್ ಬರ್ದೇ ಇಲ್ಲ. ಅಂದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅಂತ ಕೇಳ್ತೀನಿ, ಯಾವ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ನಿನ್ ಪ್ರೋಗ್ರಾಮಿಂಗ್ ಬರ್ದೇ ಇಲ್ಲ ಅಂತ ಹೇಳಿದ್ರೆ ನೀನ್ ಮೈಕ್ರೋ ಪ್ರೊಸೆಸರ್ ಬಗ್ಗೆ ಮತ್ತೆ ಮೈಕ್ರೋ ಕಂಟ್ರೋಲರ್ ಬಗ್ಗೆ ಮಾತಾಡಂಗೆ ಇಲ್ಲ. ಸಾಲ್ಡರಿಂಗ್ ಕ್ಯಾನ್ ಬಿ ಡನ್ ಬೈ ಎನಿಬಡಿ. ಸೊ ಅದ್ಬಿಟ್ಟು ಹಾಕು. ಸೊ ನಾನ್ ಕೇಳ್ತಾ ಇರೋದು ಸಿಂಪಲ್ ಕ್ವೆಶ್ಚನ್. ದರ್ಶನ್ ಅವರೇ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಅದ್ ಯಾವ್ದು ಮಾಡಿಲ್ಲ. ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಬಿಲ್ಡ್ ಒಂದ್ ಡ್ರೋನ್ ಮಾತ್ರ ಬಿಲ್ಡ್ ಮಾಡಬೇಕಾಗಿತ್ತು. ಬಟ್ ನಂತರದ ದಿವಸಗಳಲ್ಲಿ ಐ ಡಿಡ್ ಮೈ ವೆರಿ ಓನ್ ಕೋಡಿಂಗ್ ಅಂಡ್ ವೆರಿ ಓನ್ ಪ್ರೋಗ್ರಾಮಿಂಗ್ ಅಂಡ್ ಎವ್ರಿಥಿಂಗ್. ಯಾವ ಕಾಂಪಿಟೇಷನ್ ತಗೊಂಡೋಗೋರು ಡ್ರೋನ್ಸ್ ಅಲ್ಲಿ. ಯಾ ಸ್ಟೆಬಿಲಿಟಿ ಎಕ್ಸ್ಪ್ಲೇನ್ ಮಾಡು ಡ್ರೋನ್. ನಿಮ್ದು ಎಷ್ಟು ಕ್ವಾಡ್ಕಾಪ್ಟರ್ ಅಲ್ಲ. ಸೊ ಕ್ವಾಡ್ಕಾಪ್ಟರ್ ಅಲ್ಲ ತಾನೆ? ಕ್ವಾಡ್ಕಾಪ್ಟರ್ ಅಂದ್ರೆ 6 degrees ಆಫ್ ಫ್ರೀಡಮ್. ನಾರ್ಮಲ್ 6 degrees ಆಫ್ ಫ್ರೀಡಮ್ ಎಕ್ಸ್ಪ್ಲೇನ್ ಮಾಡು ಸ್ಟೆಬಿಲಿಟಿ ಹೇಗೆ ಇನ್ಕ್ರೀಸ್ ಆಯ್ತು ಅಂತ. ಯಾಕಂದ್ರೆ ಪ್ರೋಗ್ರಾಮ್ ಅಲ್ಲಿ ನನಗೆ ಗೊತ್ತಿದ್ದು. ನಾನು ಬೇಕಾದ್ರೆ ನಾನು ಇವಾಗ್ಲೇ ನಾನು ಎಷ್ಟು 2 hours ಅಲ್ಲಿ ನಾನು ಬೇಕಾದ್ರೆ ನಾನು ಕೋಡ್ ತೋರಿಸ್ತೀನಿ. ಇದು ಡ್ರೋನ್ ಅಲ್ಲ, ನನ್ನ ಸ್ಪೇಸ್ ರೈಡರ್ಗೆ. ಸೊ ಎಕ್ಸ್ಪ್ಲೇನ್ ಮಾಡು, ಕೋಡ್ ನ ಇದ್ ಮಾಡು. ಬೇಕಾದ್ರೆ ನೀನ್ ಇವಾಗ್ಲೇ ಬೇಕಾದ್ರೆ ನೀನ್ ನಾನು ಕೋಡ್ ಕಳಿಸ್ಬೋದು ನೀನ್ ಬರ್ದಿರೋದು. ಅದರಿಂದ ಏನು ಇದಾಗಲ್ಲ. ಬಿಕಾಸ್ ನಾನು ರಿಸರ್ಚರ್, ಇಂಪೀರಿಯಲ್ ಯೂನಿವರ್ಸಿಟಿ ರಿಸರ್ಚರ್ ನಾನು. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಆಫ್ ಪ್ಲೇಜರಿಸಮ್. ನೀನ್ ಅದೇ ತಾನೇ ಇದ್ ಮಾಡ್ತಿರೋದು. ಯಾರೋ ನಿನ್ ಐಡಿಯಾ ಇದ್ ಮಾಡ್ಬಿಡ್ತಾರೆ. ಖಂಡಿತ ದರ್ಶನ್ ಅವರೇ, ಖಂಡಿತ ದರ್ಶನ್ ಅವರೇ, ನಿಮ್ಮ ಮೇಲ್ ಐಡಿ ಕೊಡಿ. ಆ ಮೇಲ್ ಐಡಿಗೆ ಐ ವಿಲ್ ಸೆಂಡ್ ಯು ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್. ಯಾ I really don't like to waste this time. So I found a way to make money being stuck. ಖಂಡಿತ. ಓಕೆ. ಸೊ ಓಕೆ, ಲಾಸ್ಟ್ ಕ್ವೆಶ್ಚನ್. ನಾನು ಟೆಕ್ನಿಕಲ್ ಬಿಟ್ಟು ಏನು ಮಾತಾಡಲ್ಲ ನಿನ್ನ ಹತ್ರ. ಸೊ ಸ್ಟಾರ್ಟಿಂಗ್ ಅದೇ ಲಿಫ್ಟ್ ಅಂಡ್ ಡ್ರ್ಯಾಗ್ ಅದೊಂದು ಎಕ್ಸ್ಪ್ಲೇನ್ ಮಾಡ್ಬಿಡು. ಡನ್. ಲಿಫ್ಟ್ ಅಂಡ್ ಡ್ರ್ಯಾಗ್, ದಟ್ ಇಸ್ ಅ ಬೇಸಿಕ್. ಏರೋಡೈನಾಮಿಕಲಿ ಯು ಕೆನಾಟ್ ಡೂ ಎನಿಥಿಂಗ್ ವಿದೌಟ್ ಲಿಫ್ಟ್ ಅಂಡ್ ಡ್ರ್ಯಾಗ್. ಎನಿ ಬಾಡಿ ತಗೋ. ಖಂಡಿತ ದರ್ಶನ್ ಅವರೇ, ಖಂಡಿತ ನಿಮ್ಮ ಕ್ವಶನ್ಗೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ದಿಸ್ ಇಸ್ ನಾಟ್ ದ ಟೈಮ್ ಟು ಆನ್ಸರ್ ದೋಸ್ ಕ್ವಶನ್ಸ್. ಖಂಡಿತ ನಿಮ್ ಮೇಲ್ಗೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಪ್ಲೀಸ್, ಕೀರ್ತಿ ಅವರೇ. Okay. Darshan. ಕೇಳ್ತಾ ಇದ್ದೀನಿ. Yes, Darshan. Away from the body, there will be lot of forces acting on it, balanced and unbalanced forces. So you have to come over unbalanced force to attain stability. ಅದನ್ನ ಗವರ್ನ್ ಮಾಡೋದು ಸರ್ಟನ್ ಈಕ್ವೇಶನ್ಸ್ ಇರುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡು. ಅದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ರಿಸರ್ಚ್. ಯೂಟ್ಯೂಬ್ ಮತ್ತೆ ವಿಕಿಪೀಡಿಯಾ ಓದೋದನ್ನ ರಿಸರ್ಚ್ ಅನ್ನಲ್ಲ. ರಿಸರ್ಚ್ ಅಂದ್ರೆ ಬೇರೆ ಮಾಡಿರ್ತಾರಲ್ಲ ಅದನ್ನ ಸೈಟ್ ಮಾಡೋದನ್ನ ಮಾಡಿ ಸ್ಟಾರ್ಟ್ ಮಾಡೋದು ರಿಸರ್ಚ್. ಈಗಿನ ಕಾಲದಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಇನ್ವೆಂಟಿಂಗ್ ಜಾಸ್ತಿ ಇರಲ್ಲ. ಇಟ್ ಇಸ್ ಇನೋವೇಷನ್. ಥಾಮಸ್ ಆಲ್ವಾ ಎಡಿಸನ್ ಮಾಡಿದ್ದು ಇನ್ವೆಂಟ್. ಇವಾಗ ಆಲ್ರೆಡಿ ಅದೆಲ್ಲ ಇನ್ವೆಂಟ್ ಆಗಿದೆ. ಇಟ್ ಈಸ್ ಇನೋವೇಷನ್. ಬೇಕಾದ್ರೆ ನಾನು ಇವಾಗ್ಲೂ ನೀನ್ ಏನ್ ಹೇಳಿದೆ ಮೋಷನ್ ಸೆನ್ಸಿಂಗ್, ಇನ್ಫ್ರಾರೆಡ್, ಅದ್ರ ಬಗ್ಗೆ ಎಲ್ಲಾ ಮಾತಾಡ್ಬೋದು ನಾನು. ಬಟ್ ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಇಟ್. ಬಿಕಾಸ್ ನೀನ್ ಹೇಳ್ತಿರೋದೇನು, ಒಂದು ಡ್ರೋನ್ ನೀನು ಮೋಷನ್ ಸೆನ್ಸರ್ ಇನ್ಫ್ರಾರೆಡ್ ಸೆನ್ಸರ್ಸ್ ಯೂಸ್ ಮಾಡ್ಬಿಟ್ಟು ಒಂದು ಮೆಟಲ್ ಇದನ್ನ ರಿವರ್ ಇಂದ ತಗೊಂಡಿದ್ಯಾ ಅಂತ ಹೇಳಿದ್ರೆ ಮೆಟಲ್ಸ್ ಕಂಟೈನ್ಸ್ ಎಲೆಕ್ಟ್ರಾನ್ಸ್. ಸೊ ವಿ ಕ್ಯಾನ್ ಅಸ್ಯೂಮ್ ದಟ್ ದರ್ಶನ್ ಅವರೇ, ನಾನು ಅದನ್ನೇ ಹೇಳ್ತಾ ಇರೋದು. ನನಗೆ ಅರ್ಥ ಆಯ್ತು. ಟೆಕ್ನಿಕಲಿ ನೀವು ಕೆಲವೊಂದನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ನಿಮಗೆ ಆಸ್ ಅ ಫ್ರೆಂಡ್ ನೀವು ಕೇಳುವ ಕೆಲವು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ನನಗೆ ಗೊತ್ತಿರೋ ಹಾಗೆ ನೀವು ಕಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಮೇಲ್ ಐಡಿಯನ್ನು ಡ್ರಾಪ್ ಮಾಡಿ, ನಾನು ಅದನ್ನು ಇವ್ರಿಗೆ ಕೊಡ್ತೀನಿ. ಅವ್ರು ನಿಮ್ಗೆ ಏನು ಕಳಿಸ್ತಾರೆ ನಿಮ್ಮಿಬ್ಬರ ನಡುವಿನ ಒಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ದರ್ಶನ್, ನಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ.